ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಕೆಜೆ ಜಾರ್ಜ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು. ಇದೊಂದು ಆಘಾತಕಾರಿಯಾದಂತಹ ಘಟನೆ, ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೀವಿ ಅಂತ ಜಾರ್ಜ್ ಹೇಳಿದ್ದಾರೆ. ನೋಡಿಯಮ್ಮ, ಇದೊಂದು ಆಘಾತಕಾರಿ ವಿಚಾರ, ದುರದೃಷ್ಟಕರ. ಇದೊಂದು ಶಾಲೆಯಲ್ಲಿ ನಡೆದಿದೆ, ಸಣ್ಣ ಮಗು ಮೇಲೆ. ಇದು ಕಂಪ್ಲೇಂಟ್ ಬಂದ ಕೂಡಲೇ ನಮ್ಮ ಪೊಲೀಸ್ ಅವರು ಇಮಿಡಿಯೇಟ್ ಆಗಿ ಅದರ ವಿಚಾರದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ ಸ್ವತಃ ಅಲ್ಲಿಗೆ ಹೋಗ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಸ್ಪೆಷಲ್ ಟೀಮ್ ಮಾಡ್ತಾ ಇದ್ದೀವಿ. ಯಾರೇ ತಪ್ಪು ಮಾಡಿದ ಸಮೇತ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡುವಂತ ಕೆಲಸವನ್ನ ನಾವು ಪೊಲೀಸ್ ಇಲಾಖೆಯಿಂದ ಮಾಡ್ತೀವಿ. ನಾವು ಯಾವುದೇ ರೀತಿಯಲ್ಲಿ ಸಮೇತ ಇದನ್ನ ಲೈಟ್ ಆಗಿ ತಗೊಳ್ಳೋದು, ಭಾರಿ ಸೀರಿಯಸ್ ಆಗಿ ತಗೊಳ್ತಾ ಅವರಿಗೆ ಎಲ್ಲಾ ರೀತಿಯಲ್ಲಿಯೂ ಕಠಿಣ ಶಿಕ್ಷೆ ಕೊಡುವಂತ ಕೆಲಸವನ್ನ ನಮ್ಮ ಇಲಾಖೆ ವತಿಯಿಂದ, ಸರ್ಕಾರ ವತಿಯಿಂದ ನಾವು ಮಾಡ್ತೀವಿ. ಈಗಾಗಲೇ ಪೊಲೀಸ್ ಕಮಿಷನರ್ ಪ್ರೆಸ್ ಕಾನ್ಫರೆನ್ಸ್ ಬಿಟ್ಟು ಅವರ ಹತ್ರ ಇರೋ ಮಾಹಿತಿಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಮುಂದುವರಿತಾ ಇದೆ. ತನಿಖೆ ಮುಕ್ತಾಯ ಆದ್ಮೇಲೆ ಸಂಪೂರ್ಣವಾದ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ. ನೋಡಿ, ಇದರ ವಿಚಾರ ಅಂತ ಹೇಳ್ಬಿಟ್ರೆ ಪೊಲೀಸ್ ಇಲಾಖೆಯಿಂದಲೇ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಸರ್ಕಾರದಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಶಾಲೆಯಲ್ಲಿ ಅವರು ಅಧ್ಯಾಪಕರೇ ಈ ತರ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ಇಡೀ ಸಮಾಜ ನಾವು ಇವತ್ತು ಅದರ ವಿಚಾರದಲ್ಲಿ ಇವತ್ತು ಚರ್ಚೆ ಮಾಡಬೇಕಾಗಿದೆ. ನೀವು ಮಾಧ್ಯಮದವರು ಸಮೇತ ನಮಗೆ ಸಲಹೆ ಕೊಡಿ, ಯಾವ ರೀತಿಯಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಮಾಡಬೇಕು, ಸಾರ್ವಜನಿಕರು ಅಲ್ಲಿ, ಪೋಷಕರು ಅಲ್ಲಿ, ಅದರ ಪ್ರಕಾರ ಮಾಡ್ಲಿಕ್ಕೆ ಆಗ್ತದೆ. ಈ ಪ್ರತಿಯೊಂದು ಘಟನೆ ನಡೆಯೋ ತಡೆಗಟ್ಟಲಿಕ್ಕೆ ನಾವು ಮ್ಯಾಕ್ಸಿಮಮ್ ತಗೊಂಡಿದ್ದೀವಿ. ಆದ್ರೆ ಘಟನೆ ನಡೆದ ಕೂಡಲೇ ಅದರ ವಿಚಾರದಲ್ಲಿ ತನಿಖೆ ಮಾಡಿಬಿಟ್ಟು ಯಾರು ತಪ್ಪಿಸಿದ್ರೆ ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನು ನಾವು ಇಲಾಖೆಯಿಂದ ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ನಮ್ಮ ಕಮಿಷನರ್ ಅವರು ಅಲ್ಲಿ ಅವರೊಟ್ಟಿಗೆ, ಅವರ ಆಡಳಿತ ಒಟ್ಟಿಗೆ ಮಾತಾಡಿದ್ದಾರೆ. ಅವರ ಮುಖ್ಯಸ್ಥರು ಬೆಂಗಳೂರಿನಲ್ಲಿ ಇಲ್ಲ, ಅವರು ಇವತ್ತು ಸಾಯಂಕಾಲ ಬರ್ತಾರೆ ಅಂತ ಹೇಳಿದ್ದಾರೆ. ಅವರೇನಾದ್ರು ತಪ್ಪು ಮಾಡಿದ್ರು ಸಮೇತ ಅವ್ರ ಮೇಲೆ ಸಮೇತ ನಾವು ಕ್ರಮ ತೆಗೆದುಕೊಳ್ತೀವಿ. ನೋಡಿ, ಈಗಾಗಲೇ ಇದ್ರ ವಿಚಾರದಲ್ಲಿ ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ಲಿಕ್ಕೆ ಈಗಾಗಲೇ ನಾವು ಸ್ಪೆಷಲ್ ಕೋರ್ಟ್ ಮಾಡ್ಲಿಕ್ಕೆ ಈಗಾಗಲೇ ನಮ್ಮ ಹೈಕೋರ್ಟ್ಗೆ ಈಗಾಗಲೇ ನಾವು ಇದು ಮಾಡಿದ್ದೀವಿ. ಅವರು ಸ್ಪೆಷಲ್ ಕೋರ್ಟ್ ಮಾಡಬೇಕು. ಅದಕ್ಕೋಸ್ಕರವಾಗಿ ಆದಷ್ಟು ಬೇಗನೆ ತನಿಖೆ ಆಗ್ಬಿಟ್ಟು ವಿಚಾರಣೆ ಆಗಿ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನ ನ್ಯಾಯಾಲಯದಿಂದ ಆಗ್ಬೇಕಾಗಿದೆ. ಇದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ವಿಚಾರದಲ್ಲಿ ಎಲ್ಲಾ ಶಾಲೆಯಲ್ಲಿಯೂ ಏನಾಗಿದೆ ಅಂತ ಹೇಳ್ಬಿಟ್ಟು ನಾವು ಮಾಡೋದ್ರ ಬದಲು ಈ ಶಾಲೆಯಲ್ಲಿ ಈಗ ಇದೊಂದು ಇನ್ಸಿಡೆಂಟ್ ಆಗಿದೆ, ಆ ಶಾಲೆಯಲ್ಲಿ ಆ ಗೈಡ್ಲೈನ್ಸ್ ಮಾಡಿದವರಿಲ್ಲ ಅಂತ ಹೇಳ್ಬಿಟ್ಟು ಒಂದು ತನಿಖೆ ಮಾಡಿಬಿಟ್ಟು ಅದ್ರ ವಿಚಾರದಲ್ಲಿ ಯಾವ ಕ್ರಮ